ಆ ಹೆಣ್ಮಗಳು ನಾನು ಮುಂಚೆ 2 ವರ್ಷದ ಮುಂಚೆ ಹೇಳಿದ್ಲು, ಈ ಥರ ಒಬ್ಬ ಹಲ್ಕ ಇದ್ದಾನೆ, ಅವನು ಈ ಥರ ಮಾಡಿಬಿಟ್ಟಿದ್ದಾನೆ ನನ್ನ ಬಗ್ಗೆ. ಸೊ ಹಾಗಾಗಿ ನನಗೆ ನೀನು ಅನ್ನ ಕೊಟ್ಟವನು, ನಿನ್ನಂತೂ ಮೋಸ ಮಾಡಿದ್ರೆ ಆ ದೇವ್ರು ಮೆಚ್ಚಲ್ಲ, ನನಗೆ ಕ್ಷಮಿಸು ನನಗಂತ ಮುಂಚೆ ಹೇಳಿ ಹೋಗಿದ್ಲು ನನಗಳು. ಆವಾಗ ನನಗೆ ಅರ್ಥ ಆಗಿತ್ತು, ಓಕೆ ಇವರು ಬುದ್ಧಿಯಲ್ಲಿ ಕಳಿಸಿದ್ದೆ ನಾನು. ನೋಡಿ, ನಾನು ಆವಾಗಲೇ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗಿತ್ತು, ಬಟ್ ನಾನು ಬುದ್ಧಿ ಹೇಳ್ತಾ ಬಂದೆ. ಅವ್ರು ಕೇಳಿಲ್ಲ. ಅದೇ ಅವ್ರಿಗೆ ಅವರವರ ಪಾಪದ ಫಲ ಏನಿದೆ ಅಥವಾ ಅವರವರ ವಿಕೃತತನ ಅವ್ರಿಗೆ ಅವ್ರ ಬುದ್ಧಿ ಕಲಿಸ್ತಾ ಇದೆ, ಅದು ಪಾಠ ಹೇಳ್ಕೊಡ್ತಾ ಇದೆ. ಬಿಡಲ್ಲ ಯಾರನ್ನೂ ಈ ಜಗತ್ತಲ್ಲಿ. ಒಂದು ಅರ್ಥ ಮಾಡ್ಕೋಬೇಕಷ್ಟೇ, ನಮ್ಮ ಯಾರಿಗೆ ನಾವು ಒಳ್ಳೇದು ಮಾಡ್ತೀವಿ ನಮ್ಮನ್ನು ಅದೇ ಕಾಪಾಡೋದು ಇವತ್ತಿಗೂ. ಒಳ್ಳೆತನ, ಒಳ್ಳೆಯ ಮನಸ್ಸು, ಒಳ್ಳೆಯ ರೀತಿಯಲ್ಲಿ ಮನುಷ್ಯನ ಅದನ್ನೇ ಕಾಪಾಡೋದು. ಹಾಗಾಗಿ ನಾನು ಅದೇ ಕಾಪಾಡಿದೆ, ನಮ್ಮ ಒಳ್ಳೆತನ ಕಾಪಾಡಿದೆ. ನೋಡಿ, ಈಗ ನಟನೆಗೆ ಬರ್ತೀರಿ ಅಂತಂದರೆ ಅಥವಾ ನೀವೊಂದು ಪಾಪ್ಯುಲಾರಿಟಿ ವೇದಿಕೆಗೆ ಬರ್ತೀರಿ ಅಂತಂದರೆ ಸಹಜವಾಗಿ ಅಲ್ಲಿ ವಿವಾದ, ನಿಮ್ಮ ಬಗ್ಗೆ ಕೆಟ್ಟದ್ದು ಅಥವಾ ಏನಾದರೂ ಒಂದು ಬರುತ್ತಂತ ಮಾನಸಿಕವಾಗಿ ರೆಡಿ ಇರ್ಬೇಕು ನೀವು. ಅಂದರೆ ಬರಬೇಕು. ಯಾಕಂದರೆ ನೀವು ನೋಡಿ, ನೀವು ಎಷ್ಟೇ ಒಳ್ಳೇದು ಮಾಡಿದ್ರು ಅಂತಾರೆ ಜನ. ನೀವು ಶ್ರೀರಾಮಚಂದ್ರನ ಥರ ಬದುಕ್ತಾ ಇದ್ದೀನಿ ಅಂತಂದ್ರು ಅಂಥ ಶ್ರೀರಾಮಗೆ ಬಿಟ್ಟಿಲ್ಲ, ಅನುಮಾನ ಪಟ್ಟ ಅಂತಾರೆ. ಜಗತ್ತಲ್ಲಿ ಯಾರನ್ನೂ ಬಿಡಲ್ಲ, ಎಲ್ಲರಿಗೂ ಬಿಡಲ್ಲ. ಇದು ಹೀಗೆ ಇದ್ದಿದ್ದೆ. ಹಾಗಾಗಿ ನಾವು ಇದನ್ನು ಈ ಇಂಡಸ್ಟ್ರಿಗೆ ಬರ್ತೀವಂದರೆ, ನಾವು ಮುಖ ಕಾಣಿಸುವ ಮಾಧ್ಯಮದಲ್ಲಿ ಇದ್ದೀವಿ ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ 4 ಮಾತಾಡ್ತಾರೆ ಅಂತ ಬರುತ್ತೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬೊಗಳೋ ನಾಯಿ ಬೊಗಳ್ತಾ ಇರುತ್ತೆ, ನಾವು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕು. ಬೊಗಳೋ ನಾಯಿಗಳಿಗೆಲ್ಲ ಕಿವಿ ಕೊಟ್ಟು ನಿಂತ್ಕೊಂಡ್ರೆ ನೀವು ಇನ್ನೊಂದು ನಾಯಿ ಆಗ್ತೀರ. ನಾವು ನಾಯಿ ಆಗಬಾರ್ದು. ನಮ್ಮ ಕೆಲಸ ಏನಿದೆ, ನಮ್ಮ ಸಾಧನೆ ಇದೆ, ನಾವು ಆ ಕಡೆ ಹೋಗ್ಬೇಕು. ಹಾಗಾಗಿ ನಾನು ಇವ್ರು ಯಾರಿಗೂ ತಲೆ ಕೆಡಿಸ್ಕೊಂಡೆ, ಇಂಥವೇನೋ 10 ಬರಲಿ ತಲೆ ಕೆಡಿಸ್ಕೊಳ್ಳಲ್ಲ.